ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ KCT 2026 ಯಾರೆಲ್ಲ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದಾರೆ, KCT ಸ್ಟೂಡೆಂಟ್ಸ್ ಇದ್ದರೆ ಅವರಿಗಿರುತ್ತೆ. ಏನಂತಂದರೆ ನಿಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಎಕ್ಸಾಮ್ಗೆ ಹೋಗ್ಬೇಕಂತಂದರೆ, ಎಕ್ಸಾಮ್ ಇವಾಗ 23-24ಗಿದೆ, ನಿಯರ್ ಬರ್ತಾ ಇದೆ. ಆಲ್ರೆಡಿ ನೀವು ನಿನ್ನೆ KCT ಮಾರ್ಕ್ಸ್ ಕಾರ್ಡ್, ಅಡ್ಮಿಟ್ ಕಾರ್ಡ್ ಕೂಡ, ಮಾರ್ಕ್ಸ್ ಕಾರ್ಡ್ ಅಲ್ಲ, ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಎಲ್ಲ ಕರೆಕ್ಷನ್ಸ್ ಇದೆ, ಕರೆಕ್ಟ್ ಇದೆ ಅಂತ ತಿಳ್ಕೊಂಡಿರ್ತೀನಿ. ನಾನು ವೀಡಿಯೋಸ್ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಆದರೂ ನೀವು ಯಾವ ರೀತಿ KAಗೆ ರೀಚ್ ಔಟ್ ಆಗಿಬಿಟ್ಟು ರಿಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನನ್ನ ವೀಡಿಯೋಸಲ್ಲಿದೆ. ಆ ವಿಡಿಯೋನ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡಿರಿ. ನಿನ್ನೆನೇ ಮಾಡಿದ್ದೀನಿ ವೀಡಿಯೋ, ಓಕೆನಾ. ಮತ್ತು ಅದಾದಮೇಲೆ PUC ಮಾರ್ಕ್ಸ್ ವರ್ಸಸ್ KCT ರ್ಯಾಂಕ್ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅನ್ನೋದು ಕೂಡ ವೀಡಿಯೋ ಇದೆ, ಅದು ಕೂಡ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಏನೇನು ಕವರ್ ಮಾಡ್ತಾಯಿದ್ದೇವೆ ಅಂದರೆ, ಡ್ರೆಸ್ ಕೋಡ್ ಯಾವ ಥರ ಇರಬೇಕು, ನಿಮಗೆ ಏನೆಲ್ಲ ಅಲವ್ ಇದೆ ನಿಮ್ಮ ಇದರಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ, ಏನು ಅಲವ್ ಇಲ್ಲ, ಡ್ರೆಸ್ ಕೋಡ್ ಫಾರ್ ಮೇಲ್ಸ್, ಡ್ರೆಸ್ ಕೋಡ್ ಫಾರ್ ಫೀಮೇಲ್ಸ್, ಮತ್ತು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಅಂದರೆ ಸ್ಟೂಡೆಂಟ್ಸಿಗೆ ಕ್ವಶನ್ಸ್ ಇರುತ್ತಲ್ಲ, ನಮಗೆಲ್ಲ ಪೋಸ್ಟ್ ಮಾಡಿರೋ ಕ್ವಶನ್ಸ್ ಆಗಲಿ, ಇನ್ನು ಡಿಫ್ರೆಂಟ್ ಕ್ವಶನ್ಸು, ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನೋಡ್ತೀವಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಏನಕ್ಕಂತಂದರೆ ನಿಮ್ಮ KCT ಇಂಜಿನಿಯರಿಂಗ್ ಆಗಿರಲಿ, ವೆಟನರಿ ಯಾವುದೇ ಒಂದಾಗಿರಲಿ, KA ಕಡೆಯಿಂದ KCT, UGCT, UG ನೀಟ್, JEE, MCC ಎಲ್ಲ ಕೌನ್ಸಿಲಿಂಗ್ ವೀಡಿಯೋಸ್ನ ನಾವು ನಿಮಗೆ ಅಪ್ಡೇಟ್ ಮುಖಾಂತರ ಸಪೋರ್ಟ್ ಮಾಡ್ತಾ ಇರ್ತೀವಿ. ನೀವು ಎಷ್ಟೇ ರೌಂಡ್ ಆಗಿರಲಿ ಕೌನ್ಸಿಲಿಂಗು, ಎಲ್ಲ ರೌಂಡ್ ಮುಗಿದ್ಮೇಲೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಳ್ಳೋವರೆಗೂ ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಅಡ್ಮಿಷನ್ ತೊಗೊಂಡ್ಮೇಲೆ ಕೂಡ ಸ್ಕಾಲರ್ಶಿಪ್ ವೀಡಿಯೋಸ್ ಮುಖಾಂತರ ಮತ್ತೆ ಅಲ್ಲೂ ಕೂಡ ನಾವು ಹೆಲ್ಪ್ ಆಗ್ತಾ ಇರ್ತೀವಿ. ಸೊ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ದು ಏನೇ ಒಂದು ಕ್ವಶನ್ಸ್ ಆಗಿರಲಿ ಕಮೆಂಟ್ ಹಾಕಿರಿ. ಏನೂ ಕ್ವಶನ್ಸ್ ಇಲ್ಲ ಅಂತಂತಂದ್ರು ಥ್ಯಾಂಕ್ ಯು, ಇಲ್ಲ ಓಕೆ ಅಂತನ ಕಮೆಂಟ್ ಹಾಕಿರಿ. ನಿಮ್ಮ ಕಮೆಂಟಿಂದ, ನಿಮ್ಮ ಲೈಕಿಂದ ನಮಗೆ ಏನಾಗುತ್ತೆ ಅಂದರೆ ಮೋಟಿವೇಶನ್ ಬರುತ್ತೆ, ಮತ್ತು ನಿಮಗೆ ಹೊಸ ಇನ್ಫಾರ್ಮೇಷನ್ನು ಮತ್ತು ಪ್ರೊಡಕ್ಟಿವಿಟಿ ಇನ್ಫಾರ್ಮೇಷನ್ ನಾವು ನಿಮಗೆ ತಲುಪಿಸ್ತಾ ಇರ್ತೀವಿ. ಇವಾಗ ಡ್ರೆಸ್ ಕೋಡ್ ಏನೆಲ್ಲ ಎಕ್ಸಾಮ್ ಸೆಂಟ್ರಲ್ ಅಲೌ ಇಲ್ಲ ಅಂತಂದರೆ, ನಿಮಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಯಾವುದೇ ಆಗಿರಲಿ, ಕ್ಯಾಲ್ಕುಲೇಟರು, ಸ್ಮಾರ್ಟ್ ವಾಚ್ ಕೂಡ ಅಲವ್ ಇಲ್ಲ, ಓಕೆನಾ. ನಾರ್ಮಲ್ ವಾಚ್ ಕೂಡ ಲಾಸ್ಟ್ ಇಯರ್ ಒಂದೊಂದು ಸೆಂಟ್ರಲ್ಲೇ ಅಲವ್ ಮಾಡಿರಲಿಲ್ಲ. ಸೊ ಅದಕ್ಕೆ ವಾಚ್ ಏನು ತೊಗೊಂಡು ಹೋಗೋಕೆ ಹೋಗ್ಬೇಡಿ. ಎಲ್ಲ ಎಕ್ಸಾಮ್ ರೂಮಲ್ಲೂ ಟೈಮ್ ಇರುತ್ತೆ. ಸೊ ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ಅವ್ರು ಆಚೆ ಕಳಿಸೋದಿಲ್ಲ, ಅದ್ರ ಬಗ್ಗೆ ಡೋಂಟ್ ವರಿ. ನೀವು ಟೈಮ್ ನೋಡ್ಕೊಂಡು ಎಕ್ಸಾಮ್ ಇದು ಮಾಡ್ಕೊಳ್ಬೇಕಂತಂದರೆ ಎಕ್ಸಾಮ್ ರೂಮಲ್ಲಿ ಇರುತ್ತೆ, ಇಲ್ಲ ನಾರ್ಮಲ್ ವಾಚ್ನ ತೊಗೊಂಡು ಹೋಗ್ಬಿಡಿ. ಮೊಬೈಲು, ಇಯರ್ಫೋನು ಅದಂತೂ ಅಲವ್ ಇರೋದೇ ಇಲ್ಲ. ವೈರ್ಡ್ ಇಯರ್ಫೋನ್, ಯಾವುದು ಇಯರ್ಫೋನ್ಸು ಅದೇನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಲವ್ ಇರೋದಿಲ್ಲ. ಮತ್ತು ಪ್ರಿಂಟೆಡ್ ಮೆಟೀರಿಯಲ್ಲು, ಲಾಗ್ ಬುಕ್ಕು ಆ ಥರ ಏನಾದರೂ ಇದ್ರೂ ಕೂಡ ಅದು ಕೂಡ ಅಲವ್ ಇರೋದಿಲ್ಲ. ಅದನ್ನೇನು ತೊಗೊಂಡೋಗಿ ಹೋಗಕ್ಕೆ ಹೋಗಬೇಡಿ. ಮತ್ತು ಏನಾದರೂ ತಿಂಡಿ ತಿನಿಸುಗಳು ತೊಗೊಂಡು ಹೋಗ್ತೀನಿ ಅಂತಂದ್ರೂ ಕೂಡ ಅದು ಕೂಡ ಅಲವ್ ಇರೋದಿಲ್ಲ. ಅದನ್ನು ಕೂಡ ನೀವೇನು ಮಾಡಬೇಕಂತಂದರೆ ಅವಾಯ್ಡ್ ಮಾಡಬೇಕು. ತಿಂಡಿ ತಿನಿಸು ಏನಾದರೂ ಫುಡ್ ಐಟಮು, ಫ್ರೂಟ್ ಐಟಮು ಅದೇನೂ ಅಲವ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡು ಹೋಗಕ್ಕೆ ಹೋಗಬೇಡಿ. ಏನೆಲ್ಲ ಅಲವ್ ಇದೆ ಮತ್ತು ಅಂತಂತಂದರೆ, ವಾಟರ್ ಬಾಟಲ್ ಅಲವ್ ಇದೆ. ಯಾವ ರೀತಿ ವಾಟರ್ ಬಾಟಲ್? ನಾರ್ಮಲ್ ವಾಟರ್ ಬಾಟಲ್, ನೀವು ಡಿ ಮಾರ್ಟಲ್ಲಿ ತೊಗೊಂಡಿರೋದಾಗಲಿ, ಯಾವುದೊಂದು ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡಿರೋ ವಾಟರ್ ಬಾಟಲು, ಹುಡುಗಿಯರೆಲ್ಲ ತೊಗೊಂಡಿರ್ತಾರೆ, ಆ ರೀತಿ ವಾಟರ್ ಬಾಟಲ್ ಅಲವ್ ಇಲ್ಲ. ನೀವೇನು ಮಾಡಬೇಕು, ಯಾರಾದರೂ ಪೇರೆಂಟ್ಸ್ ನೋಡ್ತಾಯಿದ್ರು, ಸ್ಟೂಡೆಂಟ್ ನೋಡ್ತಾಯಿದ್ರು, ಯಾವ ರೀತಿಯ ವಾಟರ್ ಬಾಟಲ್ ನೀವು ಕ್ಯಾರಿ ಮಾಡ್ಬೇಕಂತಂದರೆ, ಬಿಸ್ಲರಿ, ಕಿನ್ಲೆ ವಾಟರ್ ಬಾಟಲ್, ಅದ್ರ ಮೇಲೆ ಮತ್ತು ಸ್ಟಿಕ್ಕರ್ ಇರುತ್ತೆ ನೋಡಿ ಕಂಪ್ನಿದು, ಅದು ರಿಮೂವ್ ಮಾಡಿ ಕೊಟ್ಟು ಕಳಿಸಿ. ಕ್ಯಾಪ್ ಇರುತ್ತಲ್ಲ, ಕ್ಯಾಪ್ ಕೂಡ ನೋಡಿ, ಕ್ಯಾಪ್ ಹಿಂದ್ಗಡೆ ಒಂದೊಂದು ಬಾಟಲಲ್ಲಿ ಏನಿರುತ್ತೆ, ಸ್ಟಿಕ್ಕರ್ಸ್ ಇರುತ್ತೆ. ಓಕೆ, ಮೊನ್ಸೋ ವಾಟರ್ ಬಾಟಲ್, ಆ ರೀತಿ ವಾಟರ್ ಬಾಟಲಲ್ಲಿ ಆ ಕ್ಯಾಪ್ಸ್ ಹಿಂದ್ಗಡೆ ಇರೋದನ್ನ ತೆಗೀರಿ. ಏನಾದರೂ ಚೀಟಿ ಇದ್ದರೆ, ವಿತೌಟ್ ಚೀಟಿ ವಾಟರ್ ಬಾಟಲ್ನ ಕೊಡಿ. ಎಲ್ಲ ಎಕ್ಸಾಮ್ ಸೆಂಟರ್ ಒಂದು 2-3 ರೂಮ್ ಮಧ್ಯದಲ್ಲಿ ವಾಟರ್ ಸಪ್ಲೈನ ಇಟ್ಟಿರ್ತಾರೆ, ಕ್ಯಾನ್ಸ್ ಎಲ್ಲ ಇಟ್ಟಿರ್ತಾರೆ. ಬಟ್ ಆದರೂ ಸ್ಟೂಡೆಂಟ್ಸ್ಗೆ ಆ ನೀರು ಸರಿ ಹೋಗೋದಿಲ್ಲ ಅಂತಂದರೆ ಈ ರೀತಿ ಕಿನ್ಲೆ ವಾಟರ್ ಬಾಟಲೆಲ್ಲ ಕೊಟ್ಟು ಕಳಿಸ್ಬೋದು. KCT ಅಡ್ಮಿಟ್ ಕಾರ್ಡು ನೀವು ನಿನ್ನೆ ಡೌನ್ಲೋಡ್ ಮಾಡಿಕೊಂಡ್ರೆ ಅಡ್ಮಿಟ್ ಕಾರ್ಡು ಪ್ರಿಂಟೌಟ್, ಕಲರ್ ಪ್ರಿಂಟೌಟು ತೊಗೊಂಡೋಗಿ, ಓಕೆನಾ. ಅದ್ರ ಮೇಲೆ ಸೈನ್ ಆಗಿದ್ದು ಅದು ಏನಾಗಿರುತ್ತೆ ಅಂದರೆ ನಿಮ್ಮ ಕಾಲೇಜ್ ಟೈಮಲ್ಲಿ ಅಡ್ಮಿಷನ್ ಡಾಕ್ಯುಮೆಂಟ್ ಆಗಿ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಇಟ್ಕೊಳ್ಬೇಕು. ವ್ಯಾಲಿಡ್ ID ಪ್ರೂಫ್, ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡು, ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡೋಗಿ. ಜೆರಾಕ್ಸ್ ಅದು ಏನು ತೊಗೊಂಡು ಹೋಗೋಕೆ ಹೋಗಬೇಡಿ, ಒರಿಜಿನಲ್ ತೊಗೊಂಡೋಗಿ. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಆಲ್ರೆಡಿ ಹೇಳಿದ್ದೀನಿ. ಬಾಲ್ ಪೆನ್ ಪಾಯಿಂಟ್ ಅಂತಂದರೆ, ನೀವು ಯಾವುದೇ ಒಂದು ಜನರಲ್ ಸ್ಟೋರ್ ಹೋಗಿ ಬಾಲ್ ಪೆನ್ ಪಾಯಿಂಟ್, ಬ್ಲೂ ಆರ್ ಬ್ಲ್ಯಾಕ್ OMR ಶೀಟ್ ಫಿಲ್ ಮಾಡೋದಕ್ಕೆ ಬೇಕು. ಒಂದು ಪೆನ್ಸಿಲ್ ಅಲವ್ ಇಲ್ಲ ನಿಮಗೆ, ಇರೈಸರ್ ಅಲವ್ ಇರೋದಿಲ್ಲ, ಆ ರೀತಿ ಯಾವುದೇ ರೀತಿಯ ವಸ್ತುಗಳು ಅಲವ್ ಇರೋದಿಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂದರೆ ಬಾಲ್ ಪಿನ್ ಪಾಯಿಂಟ್ ತೊಗೊಂಡು ಹೋಗಿ. ಇಷ್ಟೆಲ್ಲ ತೊಗೊಂಡು ಹೋಗಬೇಕು. ಅದಾದಮೇಲೆ ಏನಂತಂತಂದರೆ, ಡ್ರೆಸ್ ಕೋಡ್ಗೆ ಬಂದಿದ್ದರೆ, ಡ್ರೆಸ್ ಕೋಡು ಇದೇ ರೀತಿ ಇರಬೇಕು, ನೀವು ಇದೇ ಡ್ರೆಸ್ ಕೋಡ್ ಹಾಕೊಂಡು ಬರಬೇಕು, ಇದೇ ಕಲರ್ ಹಾಕೊಂಡು ಬರಬೇಕು, ಈ ರೀತಿಯೇ ಇರಬೇಕು ಫಾರ್ಮ್ಯಾಟ್ ಅಂತ KA ಕಡೆಯಿಂದ ಅದೇನಿಲ್ಲ. ಬಟ್ ಸ್ವಲ್ಪ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ನ ನೀವು ಫಾಲೋ ಮಾಡಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯ ಡ್ರೆಸ್ ಕೋಡ್ ನೀವು ಇದು ಮಾಡ್ಕೊಂಡು ಹೋಗಿರಬೇಕು ಅಂತ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ಎಕ್ಸಾಮ್ ಬರೆಯೋಕೆ ಹೋದಾಗ ನಿಮಗೆ ಲೈವ್ ಫೋಟೋ ತೊಗೊಂಡಿರ್ತಾರೆ. ಲೈವ್ ಫೋಟೋ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಏನು ಮಾಡಿದ್ರೆ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಿದ್ದೀರಾ,
ಮತ್ತು ನೀವು ಒಂದು ಪಾಸ್‌ಪೋರ್ಟ್ ಸೈಜ್ ಫೋಟೋ ಎಲ್ಲ ಅಪ್ಲೋಡ್ ಮಾಡಿದ್ದೀರಾ. ಎರಡೂ ಮ್ಯಾಚ್ ಆಗಬೇಕು. ಮ್ಯಾಚ್ ಆದಾಗ ಮಾತ್ರ ನಿಮಗೆ ಎಕ್ಸಾಮ್ ಸೆಂಟ್ರಲ್ಲಿ ಅಲೌ ಇರುತ್ತೆ. ಇಲ್ಲಾಂದರೆ ಮತ್ತೆ ನಿಮಗೆ ಡಿಸ್ಕಷನ್ನು, ಕನ್ಫ್ಯೂಷನ್ ಎಲ್ಲ ಕ್ರಿಯೇಷನ್ ಆಗಿರುತ್ತೆ. ಅದಕ್ಕೋಸ್ಕರ ಏನಂತಂತಂದರೆ ಕ್ಲಿಯರಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ರೀತಿ ನಿಮ್ಮ ಫೇಸ್ ಇರುತ್ತೆ ಅದೇ ರೀತಿ ಇದು ಮಾಡ್ಕೊಂಡು ಹೋಗಿರಿ. ಸ್ಟೂಡೆಂಟ್ಸು ಕಟಿಂಗ್ ಏನಾದರೂ ಮಾಡ್ಕೊಂಡಿದ್ರೆ ಆ ಟೈಮಲ್ಲಿ ಬಾಯ್ಸು ಕಟಿಂಗ್ ಮಾಡ್ಕೊಂಡಿರಿ. ಜಾಸ್ತಿ ಕೂದಲೆಲ್ಲ ಇದು ಮಾಡಿಕೊಂಡು ಮತ್ತು ನೀವು ಇಲ್ಲ ಅಂತ ಅನ್ನೋ ಥರ ಪ್ರೂವ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಏನಂತಂದರೆ KA ಕಡೆಯಿಂದ ಅಧಿಕಾರಿಗಳಿರ್ತಾರೆ ನೇಮಕ ಮಾಡಿರೋರು. ಅವ್ರು ನಿಮ್ಮ ಫೋಟೋನ ಅವ್ರ ಮೊಬೈಲಲ್ಲಿ ಆ್ಯಪಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಆವಾಗ ಮ್ಯಾಚ್ ಆದರೆ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಅಲೌ ಆಗ್ತೀರಾ. ಸರಿನಾ? ಅದಾದಮೇಲೆ ಏನು ತೊಗೊಂಡು ಹೋಗ್ಬೇಕು ಅದೆಲ್ಲ ಹೇಳಿದ್ವಿ. ಡ್ರೆಸ್ ಕೋಡ್ ಬಂದರೆ ಬಾಯ್ಸ್ಗೆ ಯಾವ ಥರ ಇರಬೇಕು ಡ್ರೆಸ್ ಕೋಡ್ ಅಂತಂತಂದರೆ ಫುಲ್ ಸ್ಲೀವ್ ಟೀ ಶರ್ಟು ಅಲೌ ಇಲ್ಲಪ್ಪ. ಹಾಫ್ ಸ್ಲೀವ್ ಶರ್ಟ್ ಹಾಕೊಂಡು ಹೋಗಿರಿ. ಮತ್ತು ಪ್ರಿಂಟೆಡ್ ಶರ್ಟ್ಸ್ ಅಂತ ಇದೆ, ಏನೇನೋ ಬರೆದಿರೋದು ಕಾಮನ್ ಬಿಲ್ ಕಲರು ಅದೆಲ್ಲ ಇರುತ್ತೆ, ಅದೆಲ್ಲ ಇಲ್ಲ. ಒಂದೇ ಕಲರ್ ಇರಬೇಕಿಲ್ಲ, ಡೀಸೆಂಟ್ ಆಗಿರೋ ಕಲರ್ ಶರ್ಟ್ ಇರಬೇಕು, ಹಾಫ್ ಶರ್ಟ್ ಇರಬೇಕು. ಸ್ಟೂಡೆಂಟ್ಸ್ ಎಲ್ಲೇನು ಫುಲ್ ಸ್ಲೀವ್ ಶರ್ಟ್ನ ಮಡ್ಚ್ಕೊಂಡು ಹೋಗ್ತೀರಿ ಸರ್ ಆ ರೀತಿ ಅಂತ ಇರ್ತಾರೆ. ಅದನ್ನೆಲ್ಲ ಇಲ್ಲ. ನಿಮ್ಮ ಏನಂತಂದರೆ ನಾರ್ಮಲ್ ಶರ್ಟ್ ಹಾಕೊಂಡು ಹೋಗಿರಿ. ಜಾಸ್ತಿ ಪಾಕೆಟ್ಸ್ ಇರಬಾರ್ದು ಶರ್ಟಿಗಾಗಿರಲಿ ಪ್ಯಾಂಟಿಗಾಗಿರಲಿ. ಜೀನ್ಸ್ ಪ್ಯಾಂಟ್ ಆಗಿರಬಾರ್ದು, ನಾರ್ಮಲ್ ಫಾರ್ಮಲ್ ಪ್ಯಾಂಟ್ ಅಂತ ಹೇಳ್ತಾರೆ, ಫಾರ್ಮಲ್ ಪ್ಯಾಂಟು ಅದನ್ನು ಹಾಕ್ಕೊಳ್ಳಿ. ಇವಾಗ ಬ್ಯಾಗಿ ಪ್ಯಾಂಟ್ ಅಂತ ಬಂದಿದೆ, ಯಾವುದ್ಯಾವುದೋ ಪ್ಯಾಂಟ್ ಅಂತ ಬಂದಿದೆ, ಮಿಲ್ಟ್ರಿ ಪ್ಯಾಂಟ್ ಅಂತ ಬಂದಿದೆ, ಬಾಟಮ್ ಕಟ್ ಅಂತ ಬಂದಿದೆ, ವೈಡ್ ಲೆಗ್ ಅಂತ ಬಂದಿದೆ, ಅದ್ಯಾವುದು ಅಲೌ ಇಲ್ಲಪ್ಪ. ಓಕೆನಾ? ಈಸಿಯಾಗಿ ಹೇಳೋದಂದರೆ ಫಾರ್ಮಲ್ ಪ್ಯಾಂಟ್ ಹಾಕ್ಕೊಂಡಿರಿ, ಜಾಸ್ತಿ ಪಾಕೆಟ್ಸ್ ಇರಬಾರ್ದು ಅದಕ್ಕೆ. ಮತ್ತು ಕುರ್ತಾ ಪೈಜಾಮ ಕೂಡ ಅಲೌ ಇಲ್ಲ. ಓಕೆ, ಮುಸ್ಲಿಮ್ ಸ್ಟೂಡೆಂಟ್ಸು ಇಲ್ಲ ಬೇರೆ ಸ್ಟೂಡೆಂಟ್ಸು ಕುರ್ತಾ ಪೈಜಾಮ ಎಲ್ಲ ನೀವು ಏನಂತಂದರೆ ಹೊಸ್ದಾಗಿ ತೊಗೊಂಡಿರ್ತೀರ PUC ರಿಸಲ್ಟ್ ಬಂದ ಮೇಲೆ ಅದೆಲ್ಲ ಹಾಕೊಂಡು ಹೋಗ್ಬೇಕಂತ ಇರುತ್ತೆ ನಿಮ್ಮ ಮನಸ್ಸಲ್ಲಿ. ಬಟ್ ಅದನ್ನು ಹಾಕೊಂಡು ಹೋಗೋಕ್ಕೆ ಹೋಗಬೇಡಿ. ಸಿಂಪಲ್ ಫಾರ್ಮಲ್ ಪ್ಯಾಂಟ್ ಇರಬೇಕು, ಶರ್ಟ್ ಇರಬೇಕು. ಮೆಟಾಲಿಕ್ ಗ್ಯಾಜೆಟ್ಸ್ ಅಸೆಟ್ಸ್ ಕೂಡ ಇರಬಾರ್ದು. ಅಂತಂದರೆ ರಿಂಗ್ ಹಾಕೊಂಡಿರ್ತೀರ, ಉಂಗರ, ಖಡಗ ಅಂತ ಹೇಳ್ತಾ ಇರ್ತಾರೆ. ಓಕೆನಾ? ಇವಾಗ ಬೆಳ್ಳಿ ಖಡ್ಗ ಅಜ್ಜಿಯವರೆಲ್ಲ ಮೊಮ್ಮಗನಿಗೆ ಗಿಫ್ಟ್ ಮಾಡಿದ್ದಾರೆ ಬೆಳ್ಳಿ ಖಡ್ಗ ಲಾಸ್ಟ್ ಯಾವುದೇ ಫೆಸ್ಟಿವಲ್ಸ್ ಎಲ್ಲ, ಅದೆಲ್ಲ ತೊಗೊಂಡೋಗೋಕೆ ಹೋಗಬೇಡಿ, ಅದೇನೂ ಅಲೌ ಇರೋದಿಲ್ಲ. ಮತ್ತು ಅಲ್ಲಿ ಹೋದ್ಮೇಲೆ ಪ್ಯಾನಿಕ್ ಆಗೋಗ್ಬಿಡ್ತೀರ ನೀವು. ರಿಟರ್ನ್ ತಂದು ನಿಮ್ಮ ಪೇರೆಂಟ್ಸಿಗೆ ಕೊಡೋಕ್ಕಾಗೋದಿಲ್ಲ, ಅವ್ರು ಸಿಗೋದಿಲ್ಲ, ಟೈಮ್ ಹೋಗೋಗ್ಬಿಡುತ್ತೆ. ಅಲ್ಲಿ ಕೊಟ್ಟರೆ ಮತ್ತೆ ಅವ್ರು ನಿಮಗೆ ರಿಟರ್ನೇ ಕೊಡೋದಿಲ್ಲ. ಏನಕ್ಕಂತಂದರೆ ಅಲ್ಲೇ ಬಿಸಾಕಿದ್ದೀನಪ್ಪ ಹೋಗಿ ತೊಗೊಂತಾರೆ. ಅದೆಲ್ಲ ಗೋಲ್ಡನ್ನು ಸಿಲ್ವರ್ ಎಲ್ಲ ಅವಾಯ್ಡ್ ಮಾಡಿ. ಮತ್ತು ನಿಮ್ಮ ಕೈಗೆಲ್ಲ ದಾರ ಎಲ್ಲ ಕಟ್ಕೊಂಡಿರ್ತೀರ, ಅದೆಲ್ಲನೂ ಸ್ವಲ್ಪ ತೆಗೆದಿಡಿ ಮತ್ತು ಬಂದು ಕಟ್ಕೊಳ್ಳಿ. ನಿಮ್ಮ ಭಕ್ತಿನ ಹಾಗೆ ಕಂಟಿನ್ಯೂ ಮಾಡಿ. ಸರಿನಾ? ಮತ್ತು ಬ್ರೇಸ್ಲೈಟ್ಸು, ಈ ಬೆಲ್ಟ್ಸ್ ಎಲ್ಲ ಇರುತ್ತೆ ಡಿಸೈನು. ಅವತಾರ್ ಮೂವಿಯಲ್ಲಿರೋ ಇದೆಲ್ಲ ಇರುತ್ತೆ, ಮಾರ್ವೆಲ್ಸಲ್ಲಿರೋ ಥರ ಬೆಲ್ಟ್ಸ್ ಇರುತ್ತೆ, ಅದೆಲ್ಲನೂ ಅಲೌ ಇರೋದಿಲ್ಲ. ಓಕೆನಾ? ಅದೆಲ್ಲನೂ ಅವಾಯ್ಡ್ ಮಾಡಿರಿ. ಈಸಿಯಾಗಿ ಹೇಳ್ಬೇಕಂತಂದ್ರೆ ನಿಮ್ಮ ಕಾಲೇಜ್ ಪ್ಯಾಂಟ್ ಹಾಕೊಂಡೋಗಿ, ಕಾಲೇಜ್ ಶರ್ಟ್ ಹಾಕೊಂಡೋಗಿ. ಕಾಲೇಜ್ ಶರ್ಟ್ ಫುಲ್ ಸ್ಲೀವ್ ಇದ್ದರೆ ಹಾಫ್ ಸ್ಲೀವ್ ಇರೋ ಕಾಲೇಜ್ ಶರ್ಟ್ ಹಾಕೊಂಡೋಗಿ. ನಿಮಗೆ ಕಾಲೇಜ್ ಶರ್ಟು ಪ್ಯಾಂಟ್ ಹಾಕೊಂಡು ಹೋಗೋಕೆ ಇಷ್ಟ ಇಲ್ಲ ಅಂತಂದರೆ ವೈಟ್ ಆ್ಯಂಡ್ ವೈಟ್ ಶರ್ಟ್ ಇರುತ್ತಲ್ವ, ಯಾವುದೋ ಒಂದು ನೀವು ಫಂಕ್ಷನ್ ತೊಗೊಂಡಿರ್ತೀರ ಒಂದೇ ಕಲರ್ ಇರೋದು, ಅದನ್ನು ಹಾಫ್ ಸ್ಲೀವ್ ಇರೋದನ್ನು ಹಾಕೊಂಡೋಗಿ. ಮತ್ತು ಫಾರ್ಮಲ್ ಪ್ಯಾಂಟ್, ಕಾಲೇಜ್ ಪ್ಯಾಂಟ್ ಇರುತ್ತಲ್ಲ ಅದನ್ನು ಹಾಕೊಂಡೋಗಿ. ಫಾರ್ಮಲ್ ಯಾವುದಿದ್ರೂ ಪರವಾಗಿಲ್ಲ, ಬಟ್ ಕಾಲೇಜ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಅದನ್ನು ಹಾಕೊಂಡೋದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಫುಟ್ವೇರ್ಗೆ ಬಂದಿದ್ದರೆ ಶೂಸ್ ಅಲೌ ಇರೋದಿಲ್ಲ, ಮತ್ತು ಸ್ಯಾಂಡಲ್ಸ್ ಅಲೌ ಇರೋದಿಲ್ಲ. ಇಲ್ಲೆಲ್ಲ ಸ್ಯಾಂಡಲ್ಸ್ ಅಂದರೆ ಇವಾಗ ಪೂಮಾ ಮತ್ತು ಅದೆಲ್ಲ ಸ್ಪಾರ್ಕ್ಸ್ ಅದೆಲ್ಲ ಜಾಸ್ತಿ ಸ್ಟ್ರಿಪ್ಸ್ ಎಲ್ಲ ಬರುತ್ತೆ, ಅದೆಲ್ಲನೂ ಅಲೌ ಇದಿಲ್ಲ. ಸಿಂಪಲ್ಲಾಗಿ ಸ್ಲಿಪ್ಪರ್ ಇರುತ್ತೆ ನೋಡಿ, ಸ್ಲಿಪ್ಪರ್ ಲೂನರ್ಸು ಅದೆಲ್ಲ ಸ್ಲಿಪ್ಪರ್ಸ್ ಇರುತ್ತೆ, ಆ ಸ್ಲಿಪ್ಪರ್ನ ಹಾಕೊಂಡೋಗಿ ಅಲೌ ಇರುತ್ತೆ. ಓಕೆನಾ? ಮತ್ತು ಇವಾಗ ಏನಂತಂತಂದರೆ ಪೇರೆಂಟ್ಸು ಇಲ್ಲ ಬ್ರದರ್ಸು ನಿಮ್ಮದೆಲ್ಲ PUC ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಗಿಫ್ಟ್ ಮಾಡಿರ್ತಾರೆ ನಿಮಗೆ. ಸೊ ಗಿಫ್ಟ್ ಮಾಡಿದರೆ ಅದೆಲ್ಲ ಹೊಸ ಡ್ರೆಸ್ ಹಾಕೊಂಡು ಹೋಗೋಕೆ ಹೋಗಬೇಡಿ. ಏನಕ್ಕಂತಂದರೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಿರುತ್ತೆ. ಹೊಸ ಡ್ರೆಸ್ಸಿಂದ ಸ್ಮೆಲ್ ಬರೋದಾಗಿರಲಿ, ಅದು ಏನಂತಂದರೆ ದಾರ ಅದರಿಂದ ಎಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗಿ ನೀವು ಎಕ್ಸಾಮ್ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕಾಲೇಜ್ ಡ್ರೆಸ್ಸೇ ಹಾಕೊಂಡು ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತಾಯಿರ್ತೀನಿ. ಕಾಲೇಜ್ ID ಕಾರ್ಡ್ ಕೂಡ ಹಾಕೊಂಡೋಗಿ, ಅಲೌ ಇರುತ್ತೆ. ID ಕಾರ್ಡ್ ಅಲೌ ಇಲ್ಲ ಅಂತಂದರೆ ಅಲ್ಲೇ ಏನಂತಂದರೆ ನೀವು ಎಕ್ಸಾಮ್ಗಿಂತ ಮುಂಚೆ ಅಲ್ಲಿ ಕೇಳ್ಕೊಳ್ಳಿ ಒಂದೇ ಸಲ, ಹೋಗ್ತಾ ನಿಮ್ಮ ಪೇರೆಂಟ್ಸ್ಗೆ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿ ಗೇಟ್ ಹತ್ರ. ಏನಾದರೂ ಬೇಡ ಅಂತಂದರೆ ನಿಮ್ಮ ಹತ್ರ ಇದ್ದರೆ ಅದನ್ನು ID ಕಾರ್ಡ್ ಆಗಿರಲಿ, ಏನೋ ಒಂದು ಅಮೌಂಟ್ ಆಗಿರಲಿ, ಕ್ಯಾಶ್ ಆಗಿರಲಿ ನಿಮ್ಮ ಹತ್ರ ಇದ್ದರೆ ಅದು ಅಲೌ ಇಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸಿಗೆ ಕೊಟ್ಬಿಟ್ಟು ಕಳಿಸಿ. ನೀವು ಒಳಗೆ ಹೋಗ್ತಿಲ್ಕೆ ನಿಮ್ಮ ಪೇರೆಂಟ್ಸಿಗೆ ಹೋಗಿ ಅಪ್ಪ ಅಂತ ಹೇಳಕ್ಕೆ ಹೋಗಬೇಡಿ. ಗರ್ಲ್ಸಿಗೆ ಬಂದುಬಿಟ್ಟು ಫೀಮೇಲ್ ಸ್ಟೂಡೆಂಟ್ಸ್ ನಿಮಗೆಲ್ಲ ಏನು ಅಲೌ ಎಲ್ಲ ಇರುತ್ತೆ ಅಂದರೆ ನೀವು ಫುಲ್ ಸ್ಲೀವ್ ಟಾಪ್ಸು ಶರ್ಟ್ಸು ಹಾಕೊಳ್ಳೋಂಗಿಲ್ಲ. ನಾರ್ಮಲ್ ಶರ್ಟ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ನಿಮಗೆ ಕಾಲೇಜ್ ಡ್ರೆಸ್ ಬರುತ್ತೆ, ಅದು ಅದಕ್ಕೇನಂತಾರೆ ಅಂತ ಗೊತ್ತಲ್ಲ, ಕುರ್ತಿ ಏನಂತ ಇರ್ತಾರೆ, ಕಾಲೇಜ್ ಡ್ರೆಸ್ ಇರುತ್ತೆ ನೋಡಿ ಫುಲ್ಲು, ಅದನ್ನು ಹಾಕೋಬೋದು ನೀವು. ಮತ್ತು ವೇಲ್ ಅಂತ ಇರುತ್ತೆ, ಅದನ್ನು ಕೂಡ ಅಲೌ ಮಾಡಿರಲಿಲ್ಲ ಎಕ್ಸಾಮ್ ಸೆಂಟರ್ಲಿ ಲಾಸ್ಟ್ ಇಯರ್. ಒಂದೊಂದು ಸಲ ಅಲೌ ಇರುತ್ತೆ ಒಂದೊಂದು ಕಾಲೇಜಸಲ್ಲಿ. ಸೊ ಅದನ್ನು ಹಾಕೊಳ್ತೀನಿ ಅಂದರೆ ಹಾಕ್ಕೊಳ್ಳಿ. ನಿಮ್ಮದು ಕಾಲೇಜ್ ಡ್ರೆಸ್ ಏನಿರುತ್ತೆ ನೀವು ಅದನ್ನು ಫಾಲೋ ಮಾಡಿ. ಶೂಸ್ ಹಾಕೊಂಡು ಹೋಗೋಕ್ಕೆ ಹೋಗಬೇಡಿ, ನೀವು ಸ್ಲಿಪ್ಪರ್ ಹಾಕ್ಕೊಳ್ಳಿ, ಚಪ್ಪಲ್ ಹಾಕ್ಕೊಳ್ಳಿ. ನೀವು ಸ್ಯಾಂಡಲ್ಸು ಹೈ ಹೀಲ್ಸ್ ಎಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ಹೈ ಹೀಲ್ಸಲ್ಲಿ ಮತ್ತೆ ಏನಾದರೂ ತಂದಿದ್ದೀರಾ ಚೀಟಿ ಅಂತ ತಿಳ್ಕೊಂಡು ಮಾಲ್ ಪ್ರಾಕ್ಟೀಸ್ ಕೇಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಚಪ್ಪಲ್ ಹಾಕ್ಕೊಂಡು ಹೋಗಿರಿ.
ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಮಮ್ಮಿಯವರದೆಲ್ಲ ಚಪ್ಪಲನ್ನ ನೀವು ಹಾಕ್ಕೊಂಡು ಹೋಗ್ಬೋದು. ಮತ್ತು ಇವಾಗ ಜೀನ್ಸ್ ಪ್ಯಾಂಟೆಲ್ಲ ಹೊಸದು ಬಂದಿದೆ ಕೊರೋನಾ ಆದಮೇಲೆ ಬ್ಯಾಗಿ, ಬಗಿ, ಮಾಮ್ ಫಿಟ್ಟು, ಸ್ಟ್ರೇಟ್ ಫಿಟ್ಟು ಮತ್ತು ವೈಡ್ ಲೆಗ್ ಅಂತ ಅದೆಲ್ಲನೂ ಹಾಕ್ಕೊಂಡು ಹೋಗಕ್ಕೆ ಹೋಗಬೇಡಿ. ಅದೆಲ್ಲ ಅಲೌ ಇರೋದಿಲ್ಲ. ಓಕೆನಾ? ಸ್ಟ್ರಿಕ್ಟ್ ರೂಲ್ಸ್ ಅಂದರೆ ರೂಲ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಅಲೌ ಮಾಡೋದಿಲ್ಲ. ಮತ್ತು ನೀವು ಪ್ಯಾನಿಕ್ ಆಗಿಬಿಡ್ತೀರ. ನಿಮ್ಮ ಪೇರೆಂಟ್ಸು ಎಕ್ಸಾಮ್ ಸೆಂಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು. ಆ ಗ್ಯಾಪಲ್ಲಿ ನಿಮ್ಗೆ ಪ್ಯಾನಿಕ್ ಆಗಿಬಿಟ್ಟು ಏನಾಗ್ತದೆ, ನಿಮ್ಮ ಎಕ್ಸಾಮ್ ಸರಿ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂತಂದರೆ ಕಾಲೇಜ್ ಡ್ರೆಸ್ನೇ ನೀವು ಹಾಕ್ಕೊಂಡ್ಬಿಟ್ಟು ಹೋಗಿ. ಮತ್ತು ಗೋಲ್ಡ್ ಸಿಲ್ವರ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡಿ. ರಿಂಗ್ಸ್ ಆಗಿರಲಿ, ಇಯರ್ ರಿಂಗ್ಸ್ ಆಗಿರಲಿ, ಮತ್ತು ಕೈಗೆ ಹಾಕೊಂಡಿರೋ ರಿಂಗ್ಸು, ಚೈನು ಇದೆಲ್ಲ ಏನಿರುತ್ತೆ ಅದನ್ನು ನೀವು ಮನೆಯಲ್ಲೇ ಇಟ್ಬಿಟ್ಟು ಹೋಗಿ. ಅದು ಯಾವುದು ಅಲೌ ಇರೋದಿಲ್ಲ. ವಿತೌಟ್ ಇಯರ್ ಹೋಗಿರಿ. ಮ್ಯಾರಿಡ್ ಗರ್ಲ್ಸ್ ಯಾರು ಇರ್ತಾರಲ್ಲ, ಅವ್ರೇನು ಮಾಡಬೇಕಾಗತ್ತೆ ನೀವು ಅಂತಂದರೆ, ನಿಮಗೆ ಒಂದು ತಾಳಿ ಮಂಗಲಸೂತ್ರ ಅಂತ ಇರುತ್ತಲ್ವ, ಬ್ಲ್ಯಾಕ್ ಕಲರ್ದು, ಅದು ಅಲೌ ಇರುತ್ತೆ. ಮತ್ತು ಕಾಲುಂಗುರ ಅಲೌ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಏನಾದರೂ ನೀವು ಸ್ಟೈಲಿಶ್ ಆಗಿ ಗೋಲ್ಡ್ದು ಚೈನ್ ಅದೆಲ್ಲ ಹಾಕ್ಕೊಂಡಿದ್ರೆ ಅದು ಅಲೌ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಅದೆಲ್ಲನೂ ಅವಾಯ್ಡ್ ಮಾಡಿ. ಇಷ್ಟೆಲ್ಲ ಇದೆ. ಸೊ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಇದು ಮಾಡಿ. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಏನಿದೆ ಸರ್ ಅಂತಂದರೆ, ಕ್ಯಾನ್ ಐ ವೇರ್ ಜೀನ್ಸ್ ಟು ದಿ KCT ಎಕ್ಸಾಮ್ ಬಟ್ ಅವಾಯ್ಡ್ ಬೆಲ್ಟ್ಸ್ ಐಟಮ್. ನಾರ್ಮಲ್ ಜೀನ್ಸ್ ನೀವು ಹಾಕ್ಕೊಳ್ಬೋದು. ಓಕೆನಾ? ಬಟ್ ಜಾಸ್ತಿ ಪಾಕೆಟ್ಸ್ ಇರುತ್ತೆ ನೋಡಿ, ಸೈಡಿಗೆ ಆ ಕಡೆ ಈ ಕಡೆ ಎಲ್ಲ, ಅದೆಲ್ಲ ಅಲೌ ಇಲ್ಲ. ವೇರ್ ಕ್ಯಾನ್ ಐ ಫೈಂಡ್ ದಿ KCT ಅಡ್ರೆಸ್ ಕೋಡ್ ಡೀಟೇಲ್ ಗೈಡ್ಲೈನ್ಸ್ ಐ ಮೆನ್ಷನ್ ಇನ್ ದಿ KCT ಅಡ್ಮಿಟ್ ಕಾರ್ಡ್. KCT ಅಡ್ಮಿಟ್ ಕಾರ್ಡಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಏನಂತಂದರೆ ಗೈಡ್ಲೈನ್ಸ್ ಎಲ್ಲ ಬಂದಿರುತ್ತಲ್ಲ, ಅಲ್ಲಿರುತ್ತೆ. ಡು ಐ ಹ್ಯಾವ್ ದಿ ಫಾಲೋಯಿಂಗ್ ಸ್ಪೆಸಿಫಿಕ್ ಯೂನಿಫಾರ್ಮ್? ನೋ, ಸ್ಟ್ರಿಕ್ಟ್ ಯೂನಿಫಾರ್ಮ್ ಯಾವುದು ಇಲ್ಲ. ಸೊ ಏನಂತಂತಂದರೆ ನೀವು ನಾನು ಹೇಳಿರೋದೆಲ್ಲನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮಗೆ ಎಕ್ಸಾಮಲ್ಲಿ ಅಲೌ ಇರುತ್ತೆ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಇವಾಗ ಟೈಮ್ ಇದೆ. ಮತ್ತು ಏನಾದರೂ ನೀವು PUC ಮಾರ್ಕ್ಸಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ನೀವು ನೆಕ್ಸ್ಟ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು, ಇಂಪ್ರೂವ್ಮೆಂಟ್ಸ್ ಎಕ್ಸಾಮ್ಸ್ ಹೇಗಿರುತ್ತೆ ಅದನ್ನೆಲ್ಲನೂ ವೀಡಿಯೋ ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಮ್ಮ ನೆಕ್ಸ್ಟ್ ವೀಡಿಯೋ ಏನು ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿರಿ, ನಾವು ವೀಡಿಯೋನ ಮಾಡಿ ನಿಮಗೆ ತಲುಪಿಸ್ತೀವಿ. ಮತ್ತು ಇಂಪ್ರೂವ್ಮೆಂಟ್ ವೀಡಿಯೋನ ಮಾಡಿರ್ತೀವಿ. ನೀವು ಪ್ರೈಸ್ ಮನಿಗೆಲ್ಲ ಮಿಸ್ ಮಾಡ್ಕೊಂಡಿರ್ತೀರ, ಒಂದು 10 ಮಾರ್ಕ್ಸು 5 ಮಾರ್ಕ್ಸ್ದಲ್ಲೇ SC/ST ಸ್ಟೂಡೆಂಟ್ಸು. ಸೊ ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೆದ್ಬಿಟ್ಟು ನೀವು ಪ್ರೈಸ್ ಮನಿನ ತೊಗೊಳ್ಬೋದು. ಮತ್ತು ನಿಮ್ಮ ರಿಸಲ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೆಲ್ಲ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಸಪೋರ್ಟ್ ಮಾಡ್ತಾ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು.